ಹಾಯ್ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಶ್ರೀಲಂಕಾ ODI ಮ್ಯಾಚ್, T20 ಮ್ಯಾಚ್. ಇಂಡಿಯಾ 3-3 ಗೆದ್ಕೊಂಡು ವೈಟ್ ವಾಶ್ ಮಾಡ್ಕೊಂಡು ಬಂದರು ಅನ್ಬೋದು. ಈಗ ODI ಮ್ಯಾಚ್ ಆಡ್ಕೊ ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 250 ಇಲ್ಲ 270 ಹೊಡಿಲೇಬೇಕು. ಇಲ್ಲಿ ಟಾಸ್ ಗೆದ್ದವರು ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು, ಡೌಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಫಸ್ಟ್ ಆಡಿದವರು ಈಸಿ ಇರುತ್ತೆ, ಸೆಕೆಂಡ್ ಆಡಿದವ್ರಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊ ಆಡ್ತಾರೆ. ಒಟ್ಟಿನಲ್ಲಿ ಇದು ಚೇಸಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಕಡೆ ಸಿಕ್ಕಾಪಟ್ಟೆ ಚೇಂಜಸ್ ಮಾಡ್ಕೊ ಬರ್ತಿದ್ದಾರೆ. ಈ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಯಾರು ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಓಲ್ಡ್ ಟೀಮ್ನ ಕಂಬ್ಯಾಕ್ ಮಾಡ್ಕೊ ಬರ್ತಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಇಂಥ ದೊಡ್ಡ ಪ್ಲೇಯರ್ನೆಲ್ಲ ಕರ್ಕೊ ಬರ್ತಿದ್ದಾರೆ ಅನ್ಬೋದು. ರಾಹುಲ್ ಆಗಲಿ, ಒಟ್ಟಿನಲ್ಲಿ ರಿಷಬ್ ಪಂತ್ ಆಗಲಿ, ಇವರಿಬ್ಬರು ಕಿತ್ತಾಟದಲ್ಲಿ ನನ್ನ ಪ್ರಕಾರ ಇಲ್ಲಿ ರಾಹುಲ್ನ ಆಡ್ಸೋದು ಪಕ್ಕ ಅನ್ಬೋದು. ರಿಷಬ್ ಪಂತ್ ಆಡ್ಸೋದು ಡೌಟು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ನೋಡ್ಕೊಂಡು ಗೆದ್ಕೊ ಬರ್ತಿದ್ದಾರೆ. 5 ಮ್ಯಾಚಲ್ಲಿ 3ನ ಗೆದ್ಕೊ ಬರ್ತಿದ್ದಾರೆ. ಶ್ರೀಲಂಕರು ಸೇಮ್ 3 ಗೆದ್ಕೊ ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಆಗಲಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಟ್ಟಿನಲ್ಲಿ ಶಿವಮ್ ದುಬೆಗೆ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ಏನಾದ್ರು ಒಂದು ಬೌಲಿಂಗ್ ಚೇಂಜ್ ನೋಡೋದಾದ್ರೆ ಒಟ್ಟಿನಲ್ಲಿ ಏನು ಚೇಂಜ್ ಇರಲ್ಲ ಅನ್ಬೋದು. ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಅಕ್ಷಯ್ ಪಟೇಲ್, ರಿಷಾನ್ ಬೌಲಿಂಗ್ ಕಡೆ ಆಡ್ತಾರೆ ಅನ್ಬೋದು. ಶ್ರೀಲಂಕಾ ಸೇಮ್ ಟೀಮ್ ಇರುತ್ತೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿಡಲ್ ಆರ್ಡರ್ಲೆ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸ್ ಇದೆ. ಇಲ್ಲಿ ಶ್ರೇಯಸ್ ಅಯ್ಯರ್, ಶಿವಮ್ ದುಬೆ ಇವರಿಬ್ರು ಚೆನ್ನಾಗಿ ಆಡಬೇಕು. ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ರಾಹುಲ್ ಅವರು ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಓಪನಿಂಗ್ ಚೆನ್ನಾಗಾದ್ರೆ ಓಪನಿಂಗೇ ಒಂಚೂರು ಕಷ್ಟ ಅನ್ಬೋದು. ಯಾಕೆಂದರೆ ವಿರಾಟ್ ಕೊಹ್ಲಿ ಓಪನಿಂಗು, ರೋಹಿತ್ ಶರ್ಮಾ ಓಪನಿಂಗು ಒಂದೊಂದು ಸತಿ ಚೆನ್ನಾಗಿ ಆಡ್ತಾರೆ, ಒಂದೊಂದು ಸತಿ ಚೆನ್ನಾಗಿ ಆಡಲ್ಲ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಅಷ್ಟೇ. ಒಟ್ಟಿನಲ್ಲಿ ಒಂದೊಂದು ಸತಿ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡಲ್ಲ ಅನ್ಬೋದು. ಮಿಡಲ್ ಓವರಲ್ಲಿ ಚೆನ್ನಾಗಿದೆ, ಬ್ಯಾಟಿಂಗ್ ಡೆಪ್ತ್ ಬ್ಯಾಟ್ಸ್ಮನ್ ಇದೆ ಅನ್ಬೋದು. ಅಕ್ಷಯ್ ಪಟೇಲ್ ಆಗಲಿ, ರಾಹುಲ್ ಆಗಲಿ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯನ್ ಟೀಮ್ ಕಡೆ ನೋಡೋದಾದ್ರೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ, ಓಪನರ್ ಆಗಿ ವಿರಾಟ್ ಕೊಹ್ಲಿ ಬಂದೇ ಬರ್ತಾರೆ. ಇವರಿಬ್ರು ಬ್ಯಾಟ್ಸ್ಮನ್ ಇದ್ದೇ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ 3ನೇ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ಶುಭ್ಮನ್ ಗಿಲ್ ಇಲ್ಲ ರಾಹುಲ್, ಶ್ರೇಯಸ್ ಅಯ್ಯರ್ ಇವ್ರು 3 ಜನದಲ್ಲಿ ಯಾರು ಬರ್ಬೋದು. ಒಟ್ಟಿನಲ್ಲಿ ಟೀಮ್ ಚೇಂಜಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇಲ್ಲಿ ಹರ್ಷಿತ್ ರಾಣಾನ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಹರ್ಷಿತ್ ರಾಣಾ ಆಗಲಿ ಇಲ್ಲ ಹರ್ಷಿತ್ ಸಿಂಗ್ ಆಗಲಿ ಇವರಿಬ್ಬರಲ್ಲಿ ಒಬ್ಬರನ್ನು ತಂದೆ ತರ್ತಾರೆ. ನನ್ನ ಪ್ರಕಾರ ಇಲ್ಲಿ ಹರ್ಷಿತ್ ರಾಣಾನ ODI ಡೆಬ್ಯೂ ಮಾಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ನನ್ನ ಪ್ರಕಾರ ಇಲ್ಲಿ ಹೋದ ಮ್ಯಾಚು ಹರ್ಷಿತ್ ರಾಣಾನ ಆಡಿಸಿತ್ತಿಲ್ಲ, ಈ ಮ್ಯಾಚ್ ಅವರು ಆಡಿಸ್ಲಿ ಅನ್ಕೋತೀನಿ. ಒಟ್ಟಿನಲ್ಲಿ ಬೌಲಿಂಗ್ ಟೀಮ್ ಕಡೆ ನೋಡೋದಾದ್ರೆ ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜು, ವಾಷಿಂಗ್ಟನ್ ಸುಂದರು ಇವರಿಬ್ಬರಲ್ಲಿ ಡೌಟ್ ಇದೆ ಅನ್ಬೋದು. ಹರ್ಷಿತ್ ಸಿಂಗು ಇಲ್ಲ ಹರ್ಷಿತ್ ರಾಣಾ ಬರೋ ಚಾನ್ಸಸ್ ಇದೆ. ಇಲ್ಲಿ ಶಿವಮ್ ದುಬೆ ಏನು ಚೇಂಜಸ್ ಇರಲ್ಲ, ಈ ಮ್ಯಾಚಲ್ಲಿ ಚಾನ್ಸ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯನ್ ಟೀಮು ಇಷ್ಟು ಜನ ಇರ್ತಾರೆ ಅನ್ಬೋದು. ಇಲ್ಲಿ ಕೀಪರ್ ಒಂಚೂರು ಡೌಟ್ ಇದೆ, ಇಲ್ಲ ರಿಷಬ್ ಪಂತ್ ಆಡಿಸ್ಬೋದು, ಇಲ್ಲ ರಾಹುಲ್ನ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಚೆನ್ನಾಗಿರ್ತಾರೆ ಅನ್ಬೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ರಾಹುಲ್, ಅಕ್ಷಯ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಹರ್ಷಿತ್ ರಾಣಾ ಇಲ್ಲ ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜು ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿ ಕಾಣ್ತಿದೆ. ಒಟ್ಟಿನಲ್ಲಿ ಶ್ರೀಲಂಕಾ ಟೀಮು ಏನು ಚೇಂಜಸ್ ಇರಲ್ಲ, ಸೇಮ್ ಟೀಮ್ನ ತಗೊಬರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಕಡೆ ತುಂಬಾ ಚೇಂಜಸ್ ಇರುತ್ತೆ. ಒಟ್ಟಿನಲ್ಲಿ ಬ್ಯಾಟ್ಸ್ಮನ್ ಬೌಲಿಂಗ್ ಆಗಿ ಮಾಡೋ ಚಾನ್ಸಸ್ ಇದೆ ಅನ್ಬೋದು. ಇಲ್ಲಿ ಶಿವಮ್ ದುಬೆಗೆ ಬೌಲಿಂಗು ಬ್ಯಾಟಿಂಗು ಎರಡು ಕೊಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಬ್ಯಾಟಿಂಗ್ ಎರಡು ಖಡಕ್ ಆಗಿದೆ. ಒಂಚೂರು ಮಿಸ್ ಫೀಲ್ಡ್ ಅಂದರೆ ಫೀಲ್ಡಿಂಗ್ ಕಡೆ ಒಂಚೂರು ಗಮನ ಹರಿಸ್ಬೇಕು. ಒಟ್ಟಿನಲ್ಲಿ ಮೇನ್ ಇವರು ಟೋಟಲ್ ಆಗಿ ಆಡಿರೋದು ನೋಡೋದಾದ್ರೆ 168 ಮ್ಯಾಚಲ್ಲಿ ಇಂಡಿಯಾ 99 ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. ಶ್ರೀಲಂಕರು 57 ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ ಏನೇ ಇವೆಲ್ಲ ಇದ್ರು ಒಟ್ಟಿನಲ್ಲಿ ಇಂಡಿಯಾ ನನ್ನ ಪ್ರಕಾರ ಈ ಮ್ಯಾಚ್ನ ಒಂದು ಸೈಡ್ ಮಾಡೋದಿಲ್ಲ. ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಆಗಿರಲಿ ಅನ್ಕೋತೀನಿ. ಒಟ್ಟಿನಲ್ಲಿ ಹೋದ 3 T20 ಮ್ಯಾಚು ಒಂದು ಸೈಡ್ ಆಗಿತ್ತು ಶ್ರೀಲಂಕಾಗೆ. ಅಟ್ಲೀಸ್ಟ್ ಈ ಮ್ಯಾಚರು ಈಸಿಯಾಗಿ ಗೆಲ್ಬಾರ್ದು, ಕಷ್ಟದಿಂದ ಗೆಲ್ಲಿ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ. ಒಟ್ಟಿನಲ್ಲಿ ಈ ಮ್ಯಾಚು ಒಟ್ಟಿನಲ್ಲಿ ಶ್ರೀಲಂಕಾ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಆಗ್ತಿದ್ದಾರೆ. ಒಟ್ಟಿನಲ್ಲಿ
ಈ ಶ್ರೀಲಂಕಾ ವರ್ಸಸ್ ಇಂಡಿಯಾದಲ್ಲಿ ನನ್ನ ಪ್ರಕಾರ ಇಂಡಿಯಾದವ್ರು ಗೆಲ್ತಾರೆ, ಶ್ರೀಲಂಕರು ಸೋಲ್ತಾರೆ ಅಂತ ಈ ಪ್ರಿಡಿಕ್ಷನ್ ಇಷ್ಟ ಆಯಿತು ಅಂತ. ಪ್ರಿಡಿಕ್ಷನ್ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದೇ ವಿಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.